ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಬಹುತೇಕರು ಒಂದು ಕನಸನ್ನು ಕಂಡಿರ್ತಾರೆ, ನಂದೇ ಆದಂತಹ ನಿವೇಶನ ಇರಬೇಕು, ನಂದೇ ಆದಂತಹ ಒಂದು ಮನೆಯನ್ನು ಕಟ್ಕೊಳ್ಬೇಕು ಅಂತ. ಆದರೆ ಹಲವರ ಆ ಕನಸು ಈಡೇರುವುದಿಲ್ಲ. ಕೆಲವರ ಕನಸು ಆದಷ್ಟು ಬೇಗ ಈಡೇರಿ ಬರುತ್ತೆ. ಆ ಬಹುತೇಕರ ಪಾಲಿನ ಧ್ವನಿಯಾಗಿ ಸ್ವೀಟ್ ಹೋಮ್ ರಿಯಾಲಿಟಿ ಕೆಲಸ ಮಾಡ್ತಾ ಇದೆ. ಹೌದು, ಸ್ವೀಟ್ ಹೋಮ್ ರಿಯಾಲಿಟಿಯಲ್ಲಿ ನಿಮ್ಮದೇ ಆದಂತಹ ನಿವೇಶನವನ್ನು ಕೊಂಡುಕೊಳ್ಳಬಹುದು, ನಿಮ್ಮ ಸುಂದರವಾದಂತಹ ಮನೆಯನ್ನು ಕಟ್ಕೊಳ್ಬಹುದು. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ವೀಟ್ ಹೋಮ್ ರಿಯಾಲಿಟಿಯ MD ಆಗಿರುವಂತಹ ಹರೀಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಶ್ರೀ ಹರೀಶ್ ನಿರ್ದೇಶಕರು, ಸ್ವೀಟ್ ಹೋಮ್ ರಿಯಾಲಿಟಿ. 7,000ಕ್ಕೂ ಹೆಚ್ಚು ತೃಪ್ತ ಗ್ರಾಹಕರ ವಿಶ್ವಾಸವನ್ನ ಗಳಿಸಿರುವ ಸ್ವೀಟ್ ಹೋಮ್ ರಿಯಾಲಿಟಿಯ ನಿರ್ದೇಶಕರಾಗಿರುವ ಹರೀಶ್ ಪಾರದರ್ಶಕತೆ ಮತ್ತು ನಂಬಿಕೆಗೆ ಮತ್ತೊಂದು ಹೆಸರಾಗಿದ್ದಾರೆ. 500ಕ್ಕೂ ಹೆಚ್ಚು ಸಿಬ್ಬಂದಿಯ ತಂಡದೊಂದಿಗೆ ಸರಿಯಾದ ದಾಖಲೆಗಳಿರುವ ನಿವೇಶನಗಳನ್ನ ಒದಗಿಸುವ ಬದ್ಧತೆಯನ್ನ ಉಳಿಸಿಕೊಂಡಿದ್ದಾರೆ. ಸರ್ಕಾರದ ನಿಯಮಾನುಸಾರ ಲೇಔಟ್ಗಳನ್ನ ನಿರ್ಮಿಸ್ತಾ ಇರುವ ಇವರು ಸಿಬ್ಬಂದಿಗೆ ನಿರಂತರ ತರಬೇತಿ ನೀಡಿ ಸಂಸ್ಥೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಕನಸು ಹೊಂದಿದ್ದಾರೆ. ಗ್ರಾಹಕರ ಅತ್ಯುತ್ತಮ ಪ್ರತಿಕ್ರಿಯೆ ಇವರ ದೊಡ್ಡ ಶಕ್ತಿಯಾಗಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬ ಖುಷಿ ಆಗ್ತದೆ ಗುರುತಿಸಿ ಇವತ್ತು ಈ ಅವಾರ್ಡ್ ಬಂದಿರೋದು. ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ. ನಾವು ಸುಮಾರು ಸ್ವೀಟ್ ಹೋಮ್ ರಿಯಾಲಿಟಿ 7,000ಕ್ಕೂ ಹೆಚ್ಚು ಗ್ರಾಹಕರಿಗೆ ನಾವು ಎಲ್ಲ ದಾಖಲೆಗಳು ಸರಿಯಾದ ನಿವೇಶಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ. ಇನ್ನಷ್ಟು ನಾವು ಗುರುತಿಸಿರೋದಕ್ಕೆ ಜವಾಬ್ದಾರಿ ಹೆಚ್ಚಾಗಿದೆ. ಇನ್ನೂ 10-15 ಪ್ರಾಜೆಕ್ಟ್ಗಳು ಮುಂದೆ ನಾವು ಬರೋರಿದ್ದೇವೆ. ಎಲ್ಲ ಲಕ್ಸುರಿ ಆದಂಥ ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ಇಂಡಿಪೆಂಡೆಂಟ್ ವಿಲ್ಲಾ ಪ್ಲಾಟ್ಸ್ಗಳನ್ನ ನಾವು ಮುಂದೆ ಬರೋರಿದ್ದೇವೆ. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಅಂತ ನಾವು. ಅದೆಷ್ಟೋ ಜನರು ಕನ್ಸ್ಕೊಂಡಿರ್ತಾರೆ, ನಂದೇ ಆದಂತಹ ಒಂದು ನಿವೇಶನ ಇರಲಪ್ಪ, ಆ ಸೈಟಲ್ಲಿ ನನ್ನ ಮನೆ ಕಟ್ತೀನಿ, ಆ ಮನೇಲಿ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ. ಕೆಲವರ ಆಸೆ ಏನೋ ಈಡೇರುತ್ತೆ, ಆದರೆ ಬಹುತೇಕರ ಆಸು ಮಧ್ಯಮ ವರ್ಗ ಅಂತ ಅಂದ್ಕೊಂಡಾಗ ಅದು ಸಾಧ್ಯವೇ ಆಗಿರೋದಿಲ್ಲ. ಸೊ ಅಂಥವರಿಗೆ ನೀವು ಅವರ ಕನಸನ್ನು ನೀವು ಪೋಷಿಸ್ತಾ ಇದ್ದೀರಿ. ನಿಮಗೇನು ಇನ್ಸ್ಪೈರ್ ಆಯಿತು ಈ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂತ? ನಮಗೆ ಅಂತಂದರೆ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ಈಗ ಬ್ಯಾಂಗ್ಳೂರಲ್ಲಿ ಇಷ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈ ಇರಬೇಕಾದ್ರೆ ಬಾಡಿಗೆ ಕಟ್ಕೊಂಡು ಲಕ್ಷಾಂತರ ರೂಪಾಯಿ ಲೀಸ್ ಕಟ್ಕೊಂಡು ಅದೆಲ್ಲ ನಾವು ವೈಯಕ್ತಿಕವಾಗಿ ನೋಡಿದ್ದೀವಿ. ಇದನ್ನೆಲ್ಲ ನೋಡ್ತಾ ನಾವು ಕೂಡ ಒಂದು ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನಾವೇ ಸ್ವಂತವಾಗಿ ಯಾಕೆ ಸ್ಟಾರ್ಟ್ ಮಾಡ್ಬೋದು ಅಂತ ನಮಗೆ ನಮ್ಮ ಗುರುಗಳು ವಿಶ್ವಕರ್ಯಪ್ಪ ಸರ್ ಮಾರ್ಗದರ್ಶನ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಸಿದ್ದೇಶ್ ಅವರು ಇವರೆಲ್ಲ ಮಾರ್ಗದರ್ಶನ ಇವತ್ತು ನಾವೇ ಒಂದು ಸುಮಾರು 5 ವರ್ಷ ಆಯಿತು ಸ್ವೀಟ್ ಹೋಮ್ ರಿಯಾಲಿಟಿ. ಇವತ್ತು ನೀವೇ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ನಮ್ಮ ಪ್ರಾಜೆಕ್ಟ್ಸ್ ಇದೆ ಅಂತ. 500ಕ್ಕೂ ಹೆಚ್ಚು ಉದ್ಯೋಗಿಗಳ ಜೊತೆಗೆ ನಾವು RN ನಗರ, ವಿಜಯನಗರ ಇಲ್ಲೆಲ್ಲ ನಾವು ನಮ್ಮ ಸಂಸ್ಥೆ ಬ್ರಾಂಚಸ್ಗಳು ಇದೆ. ಖಂಡಿತ. ಸ್ವೀಟ್ ಹೋಮ್ ರಿಯಾಲಿಟಿ ಒಂದೊಳ್ಳೆ ಹೆಸರನ್ನ ಕೂಡ ಇಟ್ಟಿದ್ದೀರಾ, ನಿಮ್ಮದೇ ಆದಂತಹ ಸ್ವೀಟ್ ಹೋಮ್ ಅಂತ ಹೇಳಿ. ಸೊ ಅದರ ಹೆಸರಿನ ಪರಿಕಲ್ಪನೆ, ಆದರೆ ಹೆಂಗಿದು ಸ್ಟಾರ್ಟ್ ಮಾಡಿದ್ರಿ, ಈ ಹೆಸರನ್ನೇ ಯಾಕೆ ಚೂಸ್ ಮಾಡಿದ್ರಿ, ಮತ್ತು ಇದರ ಆರಂಭ ಹೆಂಗಾಯಿತು? ಯಾವುದೇ ಒಂದು ಹೊಸ ವೆಂಚರಿಗೆ ಕೈ ಹಾಕಬೇಕಂದ್ರೆ ಅದು ಅಷ್ಟು ಸುಲಭ ಇರಲ್ಲ. ಇಟ್ ಈಸ್ ಅ ಬಿಗ್ ಡಿಸಿಷನ್. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ಬೋದಾ? ನಾವು ಉದ್ಯೋಗಿಯಾಗಿ ಕೆಲಸ ಮಾಡಬೇಕಾದ್ರೆ ಹಿಂಗೆ ಕಸ್ಟಮರ್ಸ್ನೆಲ್ಲ ಮೀಟ್ ಮಾಡಬೇಕಾದ್ರೆ ಒಂದು ಈ BTM ಲೇಔಟು, HSR ಲೇಔಟು ಇಲ್ಲೆಲ್ಲ ನಾವು ಎಷ್ಟು ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತ ಕೇಳಿದ್ರೆ 15,000 20,000 ಅಂತ ಹೇಳ್ತಾರೆ. ಹೌದು, 15,000 20,000 ಅಂತಂದರೆ ಒಂದು ಸೈಟ್ ನಿಮಗೆ ಅರೌಂಡ್ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಅದನ್ನೆಲ್ಲ ಅಫೋರ್ಡ್ ಮಾಡಿ ಇವತ್ತಿನ ಮಧ್ಯಮ ವರ್ಗದವರು ಜೀವಮಾನ ದುಡಿದ್ರೂ ಆಗೋದಿಲ್ಲ, ಅದು ನಿಮಗೆ ಗೊತ್ತು. ನಾವೇನು ಫೋಕಸ್ ಮಾಡ್ತಾ ಇದ್ದೀವಿ, ಸ್ವೀಟ್ ಹೋಮ್ ಅಂದರೆ ಒಂದು ಮನೆ ಕನಸು, ಒಂದು ಈ ಥರ ಒಂದು ವರ್ಡ್ನ ಯೂಸ್ ಮಾಡಿ ಎಲ್ರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋದು, ಒಂದು ಗೂಡು ಮಾಡ್ಕೊಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಇದರಿಂದ ಒಂದು ನೇಮ್ ಸೆಲೆಕ್ಟ್ ಮಾಡಿ ನಾವು ಎಲ್ಲ ಏನು ಫೋಕಸ್ ಮಾಡಿದ್ವಿ, ಬ್ಯಾಂಗ್ಳೂರಿಂದ ಆಚೆ ಕಡೆ, ಬೆಂಗಳೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ ಈ ಕಡೆ ಎಲ್ಲಿ ಪ್ರೈಮ್ ಲೊಕೇಶನ್ಗಳು. ನಾವು 500ಕ್ಕೂ ಹೆಚ್ಚು ಟೀಮ್ ಇದ್ದೀವಿ ಅಂತ ಅಂದರೆ ನಾವು ಲ್ಯಾಂಡ್ ಅಕ್ವೈರ್ ಮಾಡೋಕ್ಕೆ, ಲೀಗಲ್ ವೆರಿಫೈ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಸಪ್ರೇಟ್ ಡಿಪಾರ್ಟ್ಮೆಂಟು ನಮ್ಮಲ್ಲಿದೆ. ಎಲ್ಲಿ ಭವಿಷ್ಯದಲ್ಲಿ ಹೂಡಿಕೆ ಮಾಡಿದ್ರೆ ಅವ್ರಿಗೂ ಕೂಡ
ನಾವು 1:3 ತೊಗೋಬೋದು, 1:4 ತೊಗೋಬೋದು. ಈ ಥರ ಫೋಕಸ್ ಮಾಡಿ ಬೆಂಗಳೂರಿಂದ ಆಚೆ ಕಡೆ ಅದು ಈಗ 10,000 15,000 ಕೊಟ್ಟು ತೊಗೊಳಕ್ಕಾಗೋದಿಲ್ಲ. ಮೊದಲೇ ಹೇಳ್ದಂಗೆ ಅವ್ರಿಗೆ ನಾಮಿನಲ್ ಪ್ರೈಸಸ್ ಸಿಗಬೇಕು. ಅವರು ಡೌನ್ ಪೇಮೆಂಟ್ ಮಾಡೋಕ್ಕಾದ್ರೂ ಆಫರ್ಡ್ ಆಗಬೇಕು. ಮಿಕ್ಕ ಹಣವನ್ನು ನಾವು EMI ಆಗಿರ್ಬೋದು ಅಥವಾ ನಮ್ಮ ಸಂಸ್ಥೆಯಿಂದನೇ ಲೋನ್ ಕೊಡುವಂಥದ್ದಾಗಿರ್ಬೋದು, ಈ ಥರ ಮಾಡಿ ನಾವು ಜನಸಾಮಾನ್ಯರಿಗೆ ಎಜುಕೇಟ್ ಮಾಡ್ತಾ ಎಲ್ಲಿ ಲೀಗಲ್ ಆಗಿ ನೀವು ಸೈಟ್ ತೊಗೋಬೋದು ಅಂತ ಎಜುಕೇಟ್ ಮಾಡ್ತಾ ಆಫೋರ್ಡಬಲಿ ಒಂದು ನ್ಯಾಯಯುತ ಬೆಲೆಯಲ್ಲಿ ಅವ್ರಿಗೆ ನಾವು ಸೈಟ್ಗಳನ್ನ ಕೊಡ್ತಾ ಇದ್ದೀವಿ. ಖಂಡಿತ. ಸ್ವೀಟ್ ಹೋಮ್ ರಿಯಾಲಿಟಿಯಲ್ಲಿ 500ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದೀರಿ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಆ ಸಿಬ್ಬಂದಿಯೇ ನಿಮಗೆ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರಬಹುದು. ನಿಮ್ಮ ಟೀಮ್ ಬಗ್ಗೆ ಹೇಳಿ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಯಾವ ರೀತಿ ನಿಮ್ಮ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ ಅಂತ. ನಮ್ಮ ಟೀಮ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ನಾವು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋವಂಥ ಅಭ್ಯರ್ಥಿಗಳನ್ನ ನಾವು ತೊಗೊಳೋದಿಲ್ಲ. ಅನುಭವ ಇಲ್ಲದೇ ಇರೋರನ್ನ ತೊಗೊಂಡು ನಾವು ಟ್ರೈನ್ ಮಾಡ್ತೀವಿ. ಟ್ರೈನ್ ಮಾಡ್ತೀವಿ. ಅವ್ರಿಗೆ ಮೊದಲು ನಾವು ಪ್ರಾಪರ್ಟಿ ಬಗ್ಗೆ, ಡಾಕ್ಯುಮೆಂಟೇಷನ್ ಬಗ್ಗೆ ಎಲ್ಲ A to Z ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಎಲ್ಲರದ ಟ್ರೈನ್ ಮಾಡಿ, ಸರ್ಕಾರದ ನೀತಿ ನಿಯಮಗಳು ಏನಿದೆ ಮತ್ತು ಲೀಗಲ್ ಪಾರ್ಟ್ ಹೋದರೆ ಲಾಯರ್ ಯಾವ್ಯಾವ ಥರ ರೀತಿ ಚೆಕ್ ಮಾಡ್ತಾರೆ, ಇದನ್ನೆಲ್ಲ ನಾವು ಅವ್ರಿಗೆ ಗೈಡ್ ಮಾಡಿ ಅವ್ರ ಮುಖಾಂತರ ಕಸ್ಟಮರ್ಗೆ ಪ್ರೊಫೆಷನಲ್ ಆಗಿ ಸರ್ವಿಸ್ನ ಕೊಡೋ ಥರ ನಾವು ಮಾಡ್ತಾಯಿದ್ವಿ. ಈಗ ಮಾರ್ಕೆಟಿಂಗ್ ಅಂತ ಅಂದರೆ ಕಸ್ಟಮರ್ಗೆ ನಾವು ಸೈಟ್ ಪರ್ಚೇಸ್ ಮಾಡಬೇಕು ಅನ್ನೋ ಥರ ಮಾರ್ಕೆಟಿಂಗ್ ಅಂತ ಇರುತ್ತೆ. ನಮ್ದು ಆ ಥರ ಅಲ್ಲ. ಕಸ್ಟಮರ್ನ ಪರ್ಸ್ನಲ್ ಆಗಿ ಒಬ್ಬ ನಮ್ಮ ಸ್ಟಾಫ್ ಮಾರ್ಕೆಟಿಂಗ್ ಪರ್ಸನ್ ಹೋಗಿ ಭೇಟಿಯಾಗಿ, ಸರ್ ಯಾಕೆ ನೀವು ಏಕಾದ ಸೈಟ್ಗಳನ್ನ ತೊಗೋಬೇಕು, ಎಲ್ಲ ಅಪ್ರೂವ್ಡ್ ಆಗಿರೋಂಥ ಲೇಔಟ್ಗಳನ್ನ ಯಾಕೆ ತೊಗೋಬೇಕು, ರೆವಿನ್ಯೂ ಸೈಟ್ಗಳನ್ನ ಯಾಕೆ ತೊಗೋಬಾರ್ದು, ನಿಮಗೆ ಗೊತ್ತಿರೋ ಥರ ಸರ್ಕಾರನೇ ಇವಾಗ ಸ್ಟಾಪ್ ಮಾಡಿದೆ. ಒಂದು 6 ಇಂದ 7 ತಿಂಗಳಾಗಿದೆ. ಅದೇನಾಗಿದೆ, ಫೋಕಸ್ ಇವಾಗ ಎಲ್ಲರೂ ಸ್ಟಾಪ್ ಮಾಡಾದ್ಮೇಲೆ ಎಲ್ಲರೂ ಕೂಡ ಅಲ್ಲಿರೋ ಫ್ಲೋ ಎಲ್ಲ ನಮಗೆ ಇಲ್ಲಿ ಬರುತ್ತೆ. ಏಕಾತ ಕರೆಕ್ಟ್ ಆಗಿರೋಂಥ ಲೇಔಟ್ಗಳಿಗೆ ಬೇಕು ಅಂತ ಈ ಥರ ಮೊದಲು ನಮ್ಮ ಸ್ಟಾಫ್ನ ನಾವು ಟ್ರೈನ್ ಮಾಡ್ತೀವಿ. ಆಮೇಲೆ ಅವರು ಕಸ್ಟಮರ್ಗೆ ಅವ್ರು ತಗೋತಾರೋ ಬಿಡ್ತಾರೋ ಅದು ನಮಗೆ ಎರಡನೇದು. ಬಟ್ ನಾವು ಅವ್ರಿಗೆ ಎಜುಕೇಟ್ ಮಾಡೋವಂಥ ಕೆಲಸ ಅಂತೂ ನಾವು ಮಾಡ್ತಾ ಇದ್ವಿ. ಖಂಡಿತ. ಈಗ ಜನಸಾಮಾನ್ಯರು ಅಂದಾಗ ಮಧ್ಯಮ ವರ್ಗದ ವಿಶೇಷವಾಗಿ ಉಲ್ಲೇಖ ಮಾಡೋದಾದರೆ ಅವ್ರಿಗೆ ನಮ್ಮದೇ ಆದಂಥ ಮನೆ ಇರಬೇಕು ಅನ್ನುವಂಥ ಆಸೆ ಇರುತ್ತೆ. ಬಟ್ ಎಲ್ಲಿ ಹೋಗಬೇಕು, ಹೇಗೆ ತಗೋಬೇಕು, ಮತ್ತು ಆ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿಲ್ಲ ಅಂದರೆ ಬೆಂಗಳೂರಿನಂಥ ಕೆಲವೊಂದು ಸಿಟೀಸಲ್ಲಂತೂ ಒಂದು ಸೈಟಿಗೆ 4 ಜನದ ಹೆಸರಿರುತ್ತೆ. ಈ ಥರ ಒಂದು ಸನ್ನಿವೇಶ ಇರುತ್ತೆ. ಸೊ ಸ್ವೀಟ್ ಹೋಮ್ ರಿಯಾಲಿಟಿ ಏನು ಭರವಸೆಯನ್ನು ಕೊಡುತ್ತೆ, ಇಲ್ಲೊಂದು ನಿವೇಶನ ತೊಗೋತೀವಿ, ಇಲ್ಲೊಂದು ಸೈಟ್ ತೊಗೋತೀವಿ ಅನ್ನೋದಾದರೆ ಎಲ್ಲ ಪಕ್ಕ ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಅಂತ. ಅದೇ ನಾನು ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಾವು ಲ್ಯಾಂಡ್ ಅಕ್ವೈರ್ ಮಾಡಬೇಕಾದ್ರೆ ತುಂಬ ಕೇರ್ ತೊಗೊಂಡು 2 ರಿಂದ 3 ವರ್ಷ ಡಾಕ್ಯುಮೆಂಟೇ ಚೆಕ್ ಮಾಡಿರ್ತೀವಿ. 3 ರಿಂದ 4 ಬಾರಿ ಚೆಕ್ ಮಾಡಿರ್ತೀವಿ ನಾವು. 1 ಅಲ್ಲ 2 ಅಲ್ಲ 3 ರಿಂದ 4 ಬಾರಿ ಮಾಡಿರ್ತೀವಿ. ಯಾಕೆಂದರೆ ಒಂದು ಲೇಔಟಲ್ಲಿ ನಮ್ಮ ಸಾಮಾನ್ಯವಾಗಿ 5 ರಿಂದ 6 ಸಾವಿರ ಸೈಟ್ಗಳು ಈ ಥರ ಇಂಡಿವಿಜುವಲ್ ವಿಲ್ಲಾ ಫ್ಲಾಟ್ಸ್ಗಳು ಬರುತ್ತೆ. ನಾವು ರಿಸ್ಕ್ ತೊಗೊಳ್ಳೋಕ್ಕೆ ತಯಾರಿರೋದಿಲ್ಲ. ಯಾಕಂದರೆ ಅಲ್ಲಿ 5,000ಕ್ಕೆ ಹೆಚ್ಚು ಫ್ಯಾಮಿಲಿಗಳು ಬರುತ್ತೆ. ಹೌದು. ಆ ಥರ ನಿಟ್ಟಿನಲ್ಲಿ ನಾವು ಸರ್ಕಾರದಿಂದ ಎಲ್ಲ ಪರ್ಮಿಷನ್ಸ್ನ ತೊಗೊಂಡು ಇವಾಗ ಮಾರ್ಕೆಟಿಂಗ್ ಮಾಡಿ ನಾಳೆ ಬಂದು ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾವು ಏನು ಆಫರ್ ಮಾಡ್ತೀವಿ ಕಸ್ಟಮರ್ಗೆ, ಅದು 1 ದಿನದ 2 ದಿನದ ಕೆಲಸ ಆಗಿರೋದಿಲ್ಲ. ನಾವು ಅದು 5-6 ವರ್ಷದಿಂದ ನಾವು ಪ್ರಾಜೆಕ್ಟ್ನ ನಾವು ಒಂದು ಸ್ಟ್ರೀಮ್ ಲೈನ್ಗೆ ತಂದು ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಕಸ್ಟಮರ್ಗೆ ಡೆಲಿವರ್ ಮಾಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ನಾವು ಲೀಗಲ್ ಅಂತ ವಿಷಯ ಬಂದರೆ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಅಪ್ರೂವಲ್ ಅಂತ ಬಂದರೂ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಸರ್ಕಾರದಿಂದ ಯಾವ್ಯಾವ ಡಿಪಾರ್ಟ್ಮೆಂಟಿಂದ ನಾವು ಪರ್ಮಿಷನ್ ತೊಗೊಬೇಕು, ಎಲ್ಲ ಡಿಪಾರ್ಟ್ಮೆಂಟಿಂದ ನಾವು ಅನುಮತಿ ತೊಗೊಂಡೆ ನಾವು ನೆಕ್ಸ್ಟ್ ಪ್ರೊಸೆಸ್ ಆಗ್ತೀವಿ. ಖಂಡಿತ. ನೀವು 5 ವರ್ಷದಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ. ಇದೊಂಥರ ಸಾಗರ ಇದ್ದಂಗೆ, ದೊಡ್ಡ ಸಮುದ್ರ ಇದ್ದಂಗೆ. ಇದೇ ನಿಟ್ಟಿನಲ್ಲಿ ಅಂದರೆ 5 ವರ್ಷದ ಪುಟ್ಟ ಮಗು ಇದು. ಸ್ಪರ್ಧೆ ಸಿಕ್ಕಾಬಿಟ್ಟೆ ಇರುತ್ತೆ. ಈಗಾಗಲೇ ಎಷ್ಟೋ ವರ್ಷಗಳಿಂದ ಇರುವಂತಹ ರಿಯಲ್ ಎಸ್ಟೇಟ್ ಸಂಸ್ಥೆಗಳು ತಮ್ಮದೇ ಆದಂಥ ಛಾಪು ಮೂಡಿಸ್ಬಿಟ್ಟಿರ್ತಾರೆ. ನಿಮಗೆ ಸವಾಲು ಅಂತ ಅನಿಸ್ಲಿಲ್ವಾ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದು? ಖಂಡಿತ. ಅದು ಯಾವುದೇ ಬಿಸ್ನೆಸ್ ಅಂದರೂ ಕಾಂಪಿಟೇಟರ್ಸು ಸವಾಲುಗಳನ್ನು ಅದು ಇದ್ದೇ ಇರುತ್ತೆ. ಸವಾಲುಗಳಂತ ಬಂದಾಗ ಇವಾಗ ನೋಡಿ, ನಾಳೆ ಬಂದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ನಾನು ಯುವಕರಿಗೆ ಏನು ಹೇಳ್ತೀವಿ ಅಂತಂದರೆ, ರಿಯಲ್ ಎಸ್ಟೇಟ್ ಅಂದರೆ ದುಡ್ಡು ಮಾಡ್ಬೋದು, 1,000 ಕೋಟಿ ಮಾಡ್ಬೋದು, 100 ಕೋಟಿ ಮಾಡ್ಬೋದು ಅಂತ ಇವಾಗ ನಾಳೆನೇ ಡಿಸೈಡ್ ಮಾಡಿ ಮಾಡೋಕ್ಕಾಗಲ್ಲ. ನಮಗೆ 10 ರಿಂದ 15 ವರ್ಷ ಅನುಭವ ಇದೆ. ಮತ್ತು ಅದ್ರ ಜೊತೆಗೆ ನಮಗೆ ಆದ ಮಾರ್ಗದರ್ಶನ ಕೊಡೋರು ಇರ್ತಾರೆ. ನಮಗೆ ಸರಿಯಾದ ದಾರಿಲಿ ಹೋಗೋದಕ್ಕೆ ಹೇಳ್ಕೊಡೋ ಅಂಥ ಗುರುಗಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಅದೆಲ್ಲ ನಾವು ಇದು ಮಾಡ್ತೀವಿ ಅಂತ ಅಂದಾಗ ಸವಾಲುಗಳಂದ್ರೆ, ಈಗ ಗೋರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ದಿನದಿನಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಈಗ ನಾವು ಕಸ್ಟಮರ್ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದರೆ ಗೋರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕೇಳೋದಿಲ್ಲ. ಇವತ್ತು ಕೊಟ್ಟಿದ್ದೀನಿ ಅಂದರೆ ನಾವು ಎಷ್ಟು ದಿನದಲ್ಲಿ ಅಥವಾ ದಿನಗಳಲ್ಲಿ ವರ್ಷಗಳಲ್ಲಿ ಡೆಲಿವರ್ ಮಾಡ್ತೀನಿ ಅಂತ ಹೇಳ್ತೀವಿ, ಅವ್ರಿಗೆ ನಾವು ಕಮಿಟ್ ಆಗಿ ಕೊಡಬೇಕಾಗತ್ತೆ. ಇದನ್ನೆಲ್ಲ ನಮಗೆ ಚಾಲೆಂಜಸ್ ಇರುತ್ತೆ. ಲೀಗಲ್ ಅನ್ನೋದು ಚಾಲೆಂಜಸ್ ಇರುತ್ತೆ. ಸರ್ಕಾರದ ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡೋದು, ಇದೆಲ್ಲ ನಮಗೆ ಒಂಥರ ಚಾಲೆಂಜ್. ಖಂಡಿತ. ಇದೊಂದು ದೊಡ್ಡ ಟೀಮ್ ನಿಮ್ಮದು, 500 ಜನ ಇದ್ದಾರೆ ಅಂತ ಹೇಳಿದ್ರೆ.
500 ಸಿಬ್ಬಂದಿ ಏನಿದ್ದಾರೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೀವು ಜೊತೆಯಾಗಿ ಹೆಂಗೆ ನಿಂತ್ಕೊಂಡಿದ್ದೀರಿ? ಯಾಕಂತ ಹೇಳಿದ್ರೆ ಮುಕ್ತವಾಗಿ ಮಾತಾಡುವಂಥ ವಾತಾವರಣ ಇರಬೇಕು. ಆ ಮಾರ್ಕೆಟಿಂಗ್ ಪರ್ಸನು ಅಥವಾ ನಿಮ್ಮಲ್ಲಿ ಕೆಲಸ ಮಾಡುವಂಥ ಯಾವುದೇ ಸಿಬ್ಬಂದಿ ಮನಪೂರ್ವಕವಾಗಿ ಕೆಲಸ ಮಾಡಬೇಕಂದ್ರೆ ವಾತಾವರಣ ಅನ್ನೋದನ್ನು ಸೃಷ್ಟಿ ಮಾಡಿಕೊಡ್ಬೇಕು. ನಿಮ್ಮ ಸಂಸ್ಥೆ ನೀವು ಸ್ವತಃ ಯಾವ ರೀತಿ ಜೊತೆಯಾಗಿ ನಿಂತ್ಕೊಂಡಿದ್ದೀರಿ ನಿಮ್ಮ ಸಿಬ್ಬಂದಿಗೆ? ಹೌದು, ನಮ್ಮ ಸಿಬ್ಬಂದಿ ಅಂತಂದರೆ ನಾವು ಯಾವಾಗಲೂ ಅವ್ರಿಗೆ ಆಕ್ಸೆಸ್ ಇರ್ತೀವಿ. ಅವ್ರಿಗೆ ಯಾವುದೇ ರೀತಿ ಕಷ್ಟ ಯಾವುದೇ ರೀತಿ ಬಂದ್ರು, ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಡೌಟ್ಸ್ ಇದ್ರು ಅದನ್ನು ನಾವು ಅವ್ರಿಗೆ ಸುಲಭವಾಗಿ ಆಕ್ಸೆಸ್ ಇದ್ದೀವಿ. ಅದು ಎರಡನೇದೇನು ಅಂತಂದರೆ ನಾವು ಹೇಳಿದ್ವಿ, ಯಾವುದೇ ಕಂಪ್ನಿ ಅವರ ಉದ್ಯೋಗಿಗಳನ್ನ ಇದು ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವಿಲ್ಲಿ ಇನ್ಎಕ್ಸ್ಪೀರಿಯನ್ಸ್ನ ಜೊತೆಗೆ ಟ್ರೈನ್ ಮಾಡ್ತೀವಿ ಅಂತಂದರೆ ಅವ್ರು ಆಭಾರಿಯಾಗಿರಬೇಕು. ಅವ್ರಿಗೆ ಟ್ರೈನ್ ಮಾಡಿ ನಾವು, ಯಾಕಂದರೆ ಎಕ್ಸ್ಪೀರಿಯನ್ಸನ್ನೇ ನಾವು ಯಾವುದೇ ರೀತಿ ಟ್ರೈನ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಮೋಸ್ಟ್ ಆಫ್ ದಿ ನಾವೇ ಕಂಪ್ಲೀಟ್ ಟ್ರೈನರ್ಸ್ ಎಲ್ಲ ಸಪ್ರೇಟ್ ಟ್ರೈನಿಂಗ್ ಟೀಮ್ ಇರುತ್ತೆ, ಅವ್ರನ್ನ ಟ್ರೈನಿಂಗ್ ಮಾಡ್ತಾರೆ. ಡಾಕ್ಯುಮೆಂಟೇಶನ್ ಬರೋಕ್ಕೆ ಲೀಗಲ್ ಟೀಮ್ ಇರುತ್ತೆ, ಲೀಗಲ್ ಟೀಮ್ ಅವ್ರಿಗೆ ಟ್ರೈನ್ ಮಾಡ್ತಾರೆ. ಅವರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ತೊಗೊತಾರೆ. ನಿಮ್ಮ ಈ 5 ವರ್ಷದ, ಅಫ್ಕೋರ್ಸ್ ನಿಮ್ಗೆ 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಈ ನಿಮ್ಮದೇ ಆದಂಥ ಒಂದು ಸಂಸ್ಥೆ ಹುಟ್ಟು ಹಾಕಿದ ಮೇಲೆ ಇದಪ್ಪ ಬಹಳ ದೊಡ್ಡ ಸವಾಲನ್ನ ನಾನು ಎದುರಿಸಿದೆ ಅನ್ನೋದಾದರೆ ಯಾವ ಸವಾಲಾಗಿತ್ತು ನಿಮಗೆ ಅಂಥೇಳಿ? ಸವಾಲು ಅಂತಂದರೆ ಅದೇ ನಮಗೆ ಲ್ಯಾಂಡ್ ಅಕ್ವೈರ್ಡ್ ಅಂತ ಬಂದಾಗ ಸವಾಲು ಇರೋದಿಲ್ಲ. ಬಟ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅಂತ ಬಂದಾಗ ಸರ್ಕಾರದ ನೀತಿ ನಿಯಮಗಳು ಚೇಂಜ್ ಆಗ್ತಾ ಇರುತ್ತೆ. ಅದು ನಾವು ಕಸ್ಟಮರ್ಸ್ಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಈ ಕಡೆಯಿಂದನೂ ಒತ್ತಡ ಇರುತ್ತೆ, ನೀವು ಇಲ್ಲಿ ಅಪ್ರೂವಲ್ ತಗೋಬೇಕಾಗಿರುತ್ತೆ, ಈ ಥರ ಸಿಚುವೇಶನ್ಸ್ ಇರುತ್ತೆ. ದಿನಕ್ಕೆ ಒಂದೊಂದ್ಸತಿ ನಮಗೆ ಅವೇರ್ನೆಸ್ ಇಲ್ಲದೇ ಕಾನೂನುಗಳು ಚೇಂಜ್ ಆಗ್ತಾ ಇರುತ್ತೆ. ಅದು ನಮಗೆ ಫೈಲ್ ಮೂವ್ ಮಾಡಿದಾಗ ನಮಗೆ ಈ ಥರ ಗೊತ್ತಾಗುತ್ತೆ. ಇನ್ನಷ್ಟು ದಿನಗಳು ಕಳೆಯುತ್ತೆ ಕ್ಲಿಯರ್ ಆಗಬೇಕು ಅಂದರೆ. ಇದು ನಮಗೆ ಸವಾಲರಿಗಿಲ್ಲ. ಓಕೆ, ಈಗ ಮಧ್ಯಮ ವರ್ಗ ಅಥವಾ ಜನಸಾಮಾನ್ಯರಿಗೆ ಒಂದು ಪ್ರಾಪರ್ಟಿ ಮಾಡೋದು ಅನ್ನೋದು ಎಷ್ಟು ಮುಖ್ಯ, ಯಾಕೆ ಮುಖ್ಯ? ಇವತ್ತು ನೋಡಿ ಎಲ್ಲವೂ ಕೂಡ ದಿನನಿತ್ಯ ಜೀವನನೇ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇದರ ನಡುವೆ ಇವತ್ತಿನ ಲೈಫ್ ಸ್ಟೈಲ್ ಒಂದು ಸೈಟ್ ಮಾಡೋದು ಅಂದರೆ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಯಾಕೆ ಇದು ಸೋ ಇಂಪಾರ್ಟೆಂಟ್? ಯಾಕೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು? ಓಕೆ, ಇವತ್ತು ಲ್ಯಾಂಡ್ ಮೇಲೆ ಯಾಕೆ ಜನಸಾಮಾನ್ಯರು ಇನ್ವೆಸ್ಟ್ ಮಾಡಬೇಕು ಅಂದರೆ, ಈಗ ಮೊದಲು ಸುಮಾರು ಒಂದು 10-15 ವರ್ಷಗಳ ಹಿಂದೆ RR ನಗರ ಅನ್ನೋದು ಔಟ್ಸ್ಕಟ್ಸ್ ಆಗಿತ್ತು, ಕೆಂಗೇರಿ ಅನ್ನೋದು ಔಟ್ಸ್ಕಟ್ಸ್ ಆಗಿತ್ತು. ಅಲ್ಲಿ ನಾನೇ ಕೇಳ್ಪಟ್ಟಿದ್ದೆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ 2 ಲಕ್ಷ 3 ಲಕ್ಷಕ್ಕೆ ಎಲ್ಲ ಸೈಟ್ ಸಿಗ್ತಾ ಇತ್ತು, 1 ಲಕ್ಷಕ್ಕೆ ಸೈಟ್ ಸಿಗ್ತಾ ಇತ್ತು. ಇವತ್ತಲ್ಲಿ ನಾವು ಸ್ಕ್ವೇರ್ ಫೀಟೇ ನಾವು 20,000 25,000 ಅನ್ನೋದನ್ನ ಕೇಳ್ಪಡ್ತೀವಿ. ಇವಾಗ ನಾವು ಪ್ರಾಪರ್ಟಿ ಮಾಡ್ತಿರೋದು ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡೆ ಬ್ಯಾಂಗ್ಳೂರಿಂದ ಔಟ್ಸ್ಕಟ್ಸ್ ಇರೋದು, ದೊಡ್ಡಬಳ್ಳಾಪುರ ಟು ಗೌರಿಬಿದನೂರು ಇರ್ಬೋದು, ಮೈಸೂರು ಸಿಟಿಯಿಂದ ಆಚೆ ಕಡೆ ನಾವು ಮಾಡ್ತಾ ಇದ್ದೀವಿ. ನಾವು ಅವತ್ತು RR ನಗರದಲ್ಲಿ ಇನ್ವೆಸ್ಟ್ ಮಾಡದೇ ಇರೋರು, ಕೆಂಗೇರಿಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋರು, ಇವತ್ತು ಔಟ್ಸ್ಕಟ್ಸಲ್ಲೂ ನಾವು ಔಟ್ಸ್ಕಟ್ಸ್ ಅಂತ ಏನಾದರೂ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ಲ್ಯಾಂಡ್ನ ನಾವೆಲ್ಲೂ ಉತ್ಪಾದನೆ ಮಾಡೋಕ್ಕಾಗಲ್ಲ. ನಿಜ ನಿಜ. ಈಗ ಗೋಲ್ಡ್ ಬಗ್ಗೆ ನಮಗೆ ಗೊತ್ತಿಲ್ಲ, ಅದು ಎಲ್ಲಿ ಯಾವ ಥರ ಏನು ಅಂತ ಗೊತ್ತಿಲ್ಲ. ಇನ್ನು ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅನ್ನೋದು ಗೊತ್ತಿದೆ ನಿಮಗೆ. ರಿಸ್ಕ್ ಜಾಸ್ತಿ. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮ್ಗೆ ರಿಟರ್ನ್ ಸಿಗ್ಬೋದು, ಅಷ್ಟೇ ರಿಸ್ಕ್ ಇದೆ. ನಿಮಗೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ಫಿಸಿಕಲಿ ನಿಮ್ಮ ಹತ್ರ ಇರುತ್ತೆ, ಮತ್ತೆ ಫಿಸಿಕಲಿ ಡಾಕ್ಯುಮೆಂಟ್ ಇರುತ್ತೆ ನಿಮ್ಮ ಹತ್ರ. ನಿಮಗೆ ಯಾರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಲಾಸ್ ಆಗಿದೆ ಅಂತ ಹೇಳಿರೋಂಥ ವ್ಯಕ್ತಿ ನಾನು ಎಲ್ಲೂ ನೋಡಿಲ್ಲ. ಸರಿಯಾದ ಡಾಕ್ಯುಮೆಂಟ್ ಇಲ್ಲದೆ ಲ್ಯಾಂಡ್ ತಗೊಂಡು ಅವ್ರಿಗೆ ತೊಂದರೆ ಆಗಿರೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಸರಿಯಾದ ದಾಖಲೆಗಳು ಮತ್ತೆ ಸರಿಯಾದ ಅಪ್ರೂವಲ್ಸ್ ಇರೋಂಥ ಜಾಗ ತಗೊಂಡು ಇದುವರೆಗೂ ಯಾವುದೇ ವ್ಯಕ್ತಿ ನನಗೆ ಲಾಸ್ ಆಗಿದೆ, ನಾನು ಜಮೀನು ತಗೊಂಡು ಲಾಸ್ ಆಗಿದ್ದೀನಿ ಅನ್ನೋದು ನಾನು ಎಲ್ಲೂ ಕೇಳಿಲ್ಲ. ಮತ್ತೆ ನಾನು ಸೆಕೆಂಡ್ ಹ್ಯಾಂಡ್ ಸೈಟ್ ತಗೊಂಡೆ ಅಂತ ನಾನು ಯಾರು ಎಲ್ಲೂ ಕೇಳಿಲ್ಲ. ನಾನು ನೀವೀಗ ಜ್ಯುವೆಲರಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಗೊತ್ತು 15 to 30% ವರೆಗೂ ನಿಮಗೆ ಅಲ್ಲೇ ಮೇಕಿಂಗ್ ಚಾರ್ಜ್ ತಗೊತಾರೆ. ಇನ್ನು ನೆಕ್ಸ್ಟ್ ನೀವು ಇನ್ವೆಸ್ಟ್ಮೆಂಟಲ್ಲಿ ಲ್ಯಾಂಡ್ ಮತ್ತು ಸೈಟು, ಜಮೀನು, ಅಗ್ರಿಕಲ್ಚರ್ ಲ್ಯಾಂಡು, ಇದರಲ್ಲಿ ಯಾವುದೇ ರೀತಿ ನಿಮಗೆ ರಿಸ್ಕ್ ಅನ್ನೋದು ಇರೋದಿಲ್ಲ. ಸರಿಯಾದ ದಾಖಲೆಗಳು ಮತ್ತು ಸರಿಯಾದ ಅಪ್ರೂವಲ್ಸ್ ಇತ್ತು ಅಂದರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಯಾವತ್ತಿದ್ರು ಅದು 1:2, 1:3, 1:4 ಅಂತೂ ಹಾಗೆ ಆಗುತ್ತೆ. ಖಂಡಿತ. ಸ್ವೀಟ್ ಹೋಮ್ ರಿಯಾಲಿಟಿನ ಜನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಅಂದರೆ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಅಂತ ಏನಾದರೂ ಇದೆಯಾ ಅಥವಾ ಬ್ರಾಂಚಸ್ ಇದೆಯಾ, ಹೇಗೆ ಅಂತ? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಬ್ರಾಂಚಸ್ಸು ಇವಾಗ ವಿಜಯನಗರಲ್ಲಿ, RR ನಗರದಲ್ಲಿದೆ. ಬರುವಂಥ ದಿನಗಳಲ್ಲಿ ಮೈಸೂರು, ಕೂರ್ಗು, ಈ ಥರ ಬೇರೆ ಬೇರೆ ಸೆಲೆಕ್ಟೆಡ್ ಪ್ಲೇಸಲ್ಲೆಲ್ಲ ಮಾಡಬೇಕು ಅಂತ ಇದ್ದೀವಿ. ನಮ್ಮ ವೆಬ್ಸೈಟ್ ಸ್ವೀಟ್ ಹೋಮ್ ರಿಯಾಲಿಟಿ ಅಂತ ನೀವು ಮಾಡಿದ್ರೆ ನಮಗೆ ಔಟ್ಲೈನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ CRMs ಕಾಲ್ ಅಟೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಕಸ್ಟಮರ್ ಬಿಡುವಿನ ಸಮಯ ಅವ್ರ ಮನೆ ಅಥವಾ ಅವ್ರ ಕಚೇರಿಗೆ ಅವರು ವಿಸಿಟ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಕೊಟ್ಟರೆ ನಮ್ಮ ಪ್ರೊಫೆಷ್ನಲ್ ಹೋಗಿ ಅವ್ರಿಗೆ ವಿತ್ ಡಾಕ್ಯುಮೆಂಟ್ ಜೊತೆಗೆ ಲೇಔಟ್ ಪ್ಲಾನ್ ಜೊತೆಗೆ ಎಲ್ಲ ತೊಗೊಂಡೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನಂತರ ಅವ್ರ ಬಿಡುವಿನ ಟೈಮಲ್ಲಿ ಸೈಟ್ ವಿಸಿಟ್ನ ಮಾಡಿಸ್ತೀವಿ. ಓಕೆ.
ಈಗ ಒಂದು ಸೈಟ್ ತಗೊಳ್ಬೇಕು ಅನ್ನೋದಾದರೆ ಕೆಲವೊಮ್ಮೆ ಜನ ಕೇಳೋದು ಅಫ್ಕೋರ್ಸ್ ಡಾಕ್ಯುಮೆಂಟೇಷನ್ ರಿಲೇಟೆಡೆ. ಕೆಲವೊಮ್ಮೆ ಇಲ್ಲಿ ಬೆಂಗಳೂರಿನಂತಹ ಸಿಟಿ ಲಿಮಿಟ್ಸಲ್ಲಿ ನೋಡೋದಾದರೆ ಒಂದು ಸೈಟ್ ಮೇಲೆ 4 ಜನದ ಹೆಸರು, ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗಾಗಿ ವಿಶ್ವಾಸ ಅನ್ನೋದಿರೋದಿಲ್ಲ. ಸೊ ಡಾಕ್ಯುಮೆಂಟೇಷನ್ ನಿಮ್ಮದು ಕರೆಕ್ಟ್ ಇದೆ, ನಿಮ್ಮದು ಅಂದರೆ ಹಿಸ್ಟ್ರಿನೂ ತುಂಬ ಚೆನ್ನಾಗಿರೋದ್ರಿಂದಾಗಿ ನೀವು ಜನನ ಹೆಂಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಅಂತ, ಅದೊಂದು ರಿಸ್ಕ್ ಅಲ್ವಾ ಅಂತ. ಹೌದು, ಅದು ಎಲ್ಲ ಡೌಟ್ಫುಲ್ ಆಗೇ ನೋಡೋದು. ನಾವು ರಿಯಲ್ ಎಸ್ಟೇಟ್ ಅವರಂದ್ರೆ ಡೌಟ್ಫುಲ್ ಆಗಿ ನೋಡೋದು. ಅದಕ್ಕೆ ನಾವು ಮೊದಲನೇದಾಗಿ ಡಾಕ್ಯುಮೆಂಟ್ ಇಟ್ಟೇ ಮಾತಾಡ್ತೀವಿ ಕಸ್ಟಮರ್ ಹತ್ರ. ಅವರು ಬುಕ್ಕಿಂಗ್ಸ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಮುಂಚೆ ಅವ್ರಿಗೆ ನಮ್ದು ಪ್ರಾಜೆಕ್ಟ್ಸ್ಗಳನ್ನ ಡಾಕ್ಯುಮೆಂಟ್ಸು ಇಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಕ್ಲಿಯರ್ ಕಟ್ಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದಾದಮೇಲೆ ಅವ್ರ ಹತ್ರ ನಾವು ಬುಕ್ಕಿಂಗ್ಸ್ ತೊಗೊಳ್ಳೋದು. ನಮ್ಮ ಹತ್ರ ಯಾರು ಬಂದು ಲಾಯರ್ ಹತ್ರ ವೆರಿಫೈ ಮಾಡಿ ಬುಕ್ಕಿಂಗ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವರಿಂದನೇ ನೆಕ್ಸ್ಟ್ ನಮಗೆ 10 ಆಗಿರ್ಬೋದು, 15 ಆಗಿರ್ಬೋದು, 20 ಆಗಿರ್ಬೋದು, ಅವರು ಸಂಬಂಧಿಕರಿಗೆ ಅವ್ರ ಸ್ನೇಹಿತರಿಗೆ ಹೇಳಿ, ಯಾಕಂದ್ರೆ ಅವ್ರಿಗೆ ನಾವು ರಿಜಿಸ್ಟರ್ ಮಾಡಿ ಸೇಲಿಡ್ ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ, ನಂಬಿಕೆ ಬಂದಿರುತ್ತೆ. ಆವಾಗ ಅವ್ರಿಗೆ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಫಿಸಿಕಲಿ ಅವ್ರಿಗೆ ಲ್ಯಾಂಡ್ ತೋರಿಸಿರ್ತೀವಿ, ಅವ್ರ ಲಾಯರ್ ಹತ್ರ ವೆರಿಫೈ ಮಾಡ್ಕೊಂಡು ನಮಗೆ ರೆಫರೆನ್ಸಿಂದನೇ ಸುಮಾರು ಹೌದೌದು ದಾಖಲೆಗಳು ಇತ್ತು ಅಂದ್ರೆ ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರಲ್ಲ, ಕ್ಲಿಯರ್ ಸರ್ವಿಸ್ ಕೊಟ್ಟಿರ್ತೀವಿ ನಾವು. ರಿಜಿಸ್ಟ್ರೇಷನ್ ಇಂದ ಹಿಡಿದು ಸೈಟ್ ವಿಸಿಟ್ ಇಂದ ಹಿಡಿದು ಅವ್ರಿಗೆ ನಮ್ಮ ಪ್ರೊಫೆಷನಲ್ ಆಗಿ ಎಕ್ಸಿಕ್ಯೂಟಿವ್ಸ್ ಹೋಗಿರ್ತಾರೆ, ಡ್ರೈವರ್ ಹೋಗಿರ್ತಾರೆ, ನಮ್ಮದೇ ಆದ ಸ್ವಂತ ಕ್ಯಾಬ್ಗಳಿದೆ, ನಾವು ಯಾವ್ದು ಔಟ್ಸೋರ್ಸ್ ಕೊಟ್ಟಿಲ್ಲ ಟ್ರಾವೆಲ್ಸ್ಗೆ. ಸೈಟ್ ವಿಸಿಟ್ ಅಲ್ಲಿ, ಸೈಟ್ ಲೇಔಟ್ ಅಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ ಎಕ್ಸ್ಪ್ಲೈನ್ ಮಾಡಕ್ಕೆ. ರಿಜಿಸ್ಟ್ರೇಷನ್ಗೆ ಹೋದ್ರೆ ಅಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ. ಯಾವುದೇ ರೀತಿ ತೊಂದರೆ ಆಗದಂಗೆ ಅವ್ರಿಗೆ ರಿಜಿಸ್ಟ್ರೇಷನ್ನ ಕೇವಲ 30-40 ನಿಮಿಷದಲ್ಲಿ ಸಬ್ ರಿಜಿಸ್ಟರಲ್ಲಿ ರಿಜಿಸ್ಟರ್ ಮಾಡಿ ಖಾತಾ ಕೊಡೋವರೆಗೂ ನಮ್ಮ ಸಿಬ್ಬಂದಿಗಳು ಅವ್ರಿಗೆ ಸಹಾಯ ಮಾಡಿರ್ತಾರೆ. ಅವ್ರು ಒಂದು ತಗೊಂಡು ಸುಮ್ಮನಾಗೋದಿಲ್ಲ, ಸುಮಾರು ಜನಕ್ಕೆಲ್ಲ ಹೇಳಿ ನಮಗೆ ರೆಫರ್ ಮಾಡಿ ಮಾಡಿಕೊಡ್ತಾರೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರಾಜೆಕ್ಟ್ ಇದೆ ನಿಮಗೆ? ಅದೇ ನಾನು ಮೇನ್ಲಿ ನಿಮಗೆ ಆಗಲೇ ಹೇಳ್ದಂಗೆ ಬೆಂಗಳೂರಿಂದ ಆಚೆ ಕಡೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇರ್ಬೋದು, ಅದಾದಮೇಲೆ ಮೈಸೂರು ಇರ್ಬೋದು, ಮೈಸೂರಿಂದ ಕುಶಾಲನಗರ ಹೈವೇ ಅಟ್ಯಾಚ್ ಆಗಿ ಪ್ರಾಪರ್ಟಿಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರಾಗಿ ನಮಗೊಂದು 10 ಪ್ರಾಜೆಕ್ಟ್ಗಳು, ನಮ್ಮ ಆ್ಯಕ್ಟಿವ್ ಪ್ರಾಜೆಕ್ಟ್ಗಳು ಇದೆ. ಓಕೆ, ನೆಕ್ಸ್ಟ್ ಬೇರೆ ಬೇರೆ ಕಡೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಡೆಫಿನೆಟ್ಲಿ ನಿಮಗೆ ಆಸೆ ಇರುತ್ತೆ. ಸೊ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇದನ್ನೇ ಇರುವಂಥ ಪ್ಲೇಸ್ನೇ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹೌದು, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಲ್ಯಾಂಡ್ ಅಕ್ವೈರ್ಡ್ ಆಗ್ತಾ ಇದೆ, ಅಲ್ಲಿ ಲೇಔಟ್ಸ್ಗಳನ್ನ ಮಾಡಬೇಕು, ಲಕ್ಸುರಿ ಆದ ಅಮ್ಯುನಿಟೀಸ್ಗಳನ್ನ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ನಾವು VC ಗ್ಯಾಲಕ್ಸಿ ಅಂತ ಒಂದು ಪ್ರಾಜೆಕ್ಟ್ ಕುಶಾಲನಗರ ಹತ್ರ NH 275ಗೆ ಲಾಂಚ್ ಮಾಡಿದ್ದೀವಿ. ಬೆಂಗಳೂರು ಅಷ್ಟೇ ಎಲ್ಲ ರಿಯಲ್ ಎಸ್ಟೇಟು, ಬೆಂಗಳೂರಿಂದ ಆಚೆ, ಮೈಸೂರಿಂದ ಆಚೆ ಕುಶಾಲನಗರದಲ್ಲೂ ರಿಯಲ್ ಎಸ್ಟೇಟ್ ಇದೆ. ಅಲ್ಲೂ ಕೂಡ ಶಾಪಿಂಗ್ ಮಾಲ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ಲಬ್ ಹೌಸ್ ಮಾಡ್ಬೋದು, ಲ್ಯಾವಿಶ್ ಆದಂಥ ಡೆವಲಪ್ಮೆಂಟ್ ಕೊಡ್ಬೋದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ನಾವು ಅಲ್ಲೂ ಕೊಡ್ಬೋದು ಅನ್ನೋದನ್ನ ನಾವು ಪ್ರೂವ್ ಮಾಡಿದ್ದೀವಿ. ಯಾವುದೇ ಕಸ್ಟಮರ್ ಇವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಸೈಟ್ ವಿಸಿಟ್ ಮಾಡ್ತಾರೆ ಅಂತಂದರೆ ಅವರು ಲೈವಲ್ಲಿ ನೋಡ್ಬೋದು. ಖಂಡಿತ. ಈ ಮಾತಾಡ್ತಿರ್ಬೇಕಾದ್ರೆ ನಂಗೊಂದು ಕ್ಯೂರಿಯಾಸಿಟಿ ಬಂತು. ಡೆಫಿನೆಟ್ಲಿ ಈಗ ಕುಶಾಲನಗರ ಆ ಥರದ್ದೆಲ್ಲ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಹೇಳಿದ್ರೆ ವಿಚ್ ಇಸ್ ಇಂಟೀರಿಯರ್, ರಿಮೋಟ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಆ ಸುತ್ತಮುತ್ತ ಗ್ರಾಮದ ಜನನ ಕನ್ವಿನ್ಸ್ ಮಾಡೋದು ನಿಮಗೆ ಕಷ್ಟ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದೇ ಆದಂಥ ಪ್ರಕೃತಿ ಒಳಗಿರ್ತಾರೆ. ಇಲ್ಲೇನೋ ಹೊಸದೊಂದು ಲೇಔಟ್ ಬರ್ತಾ ಇದೆ, ಒಂದು ದೊಡ್ಡ ಕುಟುಂಬನೇ ಇಲ್ಲಿ ಬರುತ್ತೆ, ಈ ಥರದ್ದೆಲ್ಲ ಆ ಭಾಗದ ಜನಕ್ಕೆ ಇರೋದಿಲ್ವಾ? ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಿ? ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಲ್ಲ ಆ ಗ್ರಾಮದ ಜನನ ಸುತ್ತಮುತ್ತ ಅಂತ. ಹೌದು, ಇವಾಗ ಮೈಸೂರಲ್ಲಿರೋಂಥ ಅಮ್ಯುನಿಟೀಸ್ಗಳು, ಬೆಂಗಳೂರಲ್ಲಿರೋ ಅಮ್ಯುನಿಟೀಸ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಲಕ್ಸುರಿ ಅಮ್ಯುನಿಟೀಸ್ಗಳ ಅಲ್ಲೂ ಬರ್ತಾ ಇದೆ ಅಂದರೆ ಅದನ್ನ ಯಾರು ವಿರೋಧ ಮಾಡೋದಿಲ್ಲ. ನಾವು ಹೈವೇಗೆ ಅಟ್ಯಾಚ್ ಆಗಿ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಲ್ಲಿರೋ ಭಾಗ ಜನನು ಅಲ್ಲಿರೋ ಲೋಕಲ್ ಪೀಪಲ್ಗಳೇ ತಗೋತಾರದು. ಅಲ್ಲಿರೋ ಲೋಕಲ್ ಜನಗಳೇ ನಮಗೆ ಸುಮಾರು ಜನ ಸೈಟ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಮನೆ ನಿರ್ಮಾಣ ಮಾಡೋದಕ್ಕೆ. ಮತ್ತು ನಾವು ಇವಾಗ ಬ್ಯಾಂಗ್ಳೂರ್ ಅಂತ ನಗರದಲ್ಲಿ ಟ್ರಾಫಿಕ್ ಅನ್ನೋದು ನಿಮಗೆ ಗೊತ್ತಿದೆ. ITBT ಜನಗಳು ನಮಗೆ ನೇರವಾದ ಕಸ್ಟಮರ್ಸ್ಗಳು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಅಲ್ಲೂ ಅವ್ರು ಹೋಗಿ ಕಾಟೇಜ್ ಎಲ್ಲ ನಿರ್ಮಾಣ ಮಾಡಿ ಹೋಗಿ ಸ್ಟೇ ಆಗಿ ಬರ್ಬೋದು. ಕೆಲವರು ಕಾಟೇಜ್ಗಳನ್ನ ನಿರ್ಮಾಣ ಮಾಡ್ತಾರೆ ಲೇಔಟ್ಗಳಲ್ಲಿ. ಯಾಕಂದ್ರೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಬಂದರೆ ನಾವೆಲ್ಲ ಕೊಟ್ಟಿರ್ತೀವಿ, ಕರೆಂಟು, ವಾಟರ್ ಅದೆಲ್ಲ ಕೊಟ್ಟಿರ್ತೀವಿ. ಲಕ್ಸುರಿ ಅಮ್ಯುನಿಟೀಸ್ ಅಂತ ಬಂದಾಗ ಕ್ಲಬ್ ಹೌಸು, ಹೈವೇಗೆ ಹೊಂದ್ಕೊಂಡಂಗೆ ಮಾಲ್ ಮಾಡ್ತಾ ಇದೀವಿ. ಅವ್ರಿಗೆ ಒಂಥರ ರೆಸಾರ್ಟ್ ತರನೇ ಫೀಲ್ ಆಗುತ್ತೆ. ಅವರು ಕೂಡ ಅವರು ಕೂಡ ಬಿಸ್ನೆಸ್ ಪರ್ಪಸ್ ನೋಡ್ತಾ ಇದ್ದಾರೆ. ಆ ಥರ ನಮಗೆ ಸ್ಥಳೀಯದಿಂದ ಯಾವುದೇ ರೀತಿ ಏನಿಲ್ಲ, ನಮಗೆ ಎಲ್ಲ ಅನುಕೂಲ. ಅಂದಾಜು ಈಗ ಎಷ್ಟು ಜನ ನಿಮ್ಮಿಂದ ನಿವೇಶನಗಳನ್ನು ತಗೊಂಡಿದ್ದಾರೆ? ಎಷ್ಟು ಜನ ಸೈಟ್ ತಗೊಂಡಿದ್ದಾರೆ ಅಪ್ರಾಕ್ಸಿಮೇಟ್?
ನಮ್ದು ಎಲ್ಲ ಪ್ರಾಜೆಕ್ಟ್ಸ್ಗಳನ್ನ ಕವರ್ ಮಾಡೋ ಒಂದು ಸುಮಾರು 7,000ಕ್ಕೆ ಹೆಚ್ಚು ಜನ ನಿವೇಶಕಗಳನ್ನ ತೊಗೊಂಡಿದ್ದಾರೆ. ಓಕೆ. ಈಗ ನಾವು ಇನ್ನೂ ಡೆಲಿವರ್ ಮಾಡೋವಂಥದ್ದು ನಮ್ಮ ಹತ್ರ ರೆಡಿ ಇರೋಂಥ ಪ್ರಾಜೆಕ್ಟ್ಸ್ಗಳನ್ನು ಒಂದು 3,000ಕ್ಕೆ ಹೆಚ್ಚು ಸೈಟ್ಗಳು ಕಸ್ಟಮರ್ಗೆ ರಿಜಿಸ್ಟ್ರೇಷನ್ಗೆ ಮಾರ್ಕೆಟಿಂಗ್ ನಮ್ಮ ಹತ್ರ ರೆಡಿ ಇದೆ. ಹ್ಯಾಪಿ ಕಸ್ಟಮರ್ಸ್ ಹಂಗಾರೆ ಹ್ಯಾಪಿ ಫೀಡ್ಬ್ಯಾಕ್ಸು ಬಂದಿರುತ್ತೆ. ಹೌದು. ಸೊ ಯಾವ ಥರ ಇರುತ್ತೆ ಫೀಡ್ಬ್ಯಾಕ್? ಫಾರ್ ಎಕ್ಸಾಂಪಲ್, ಯಾರಿಗೊಬ್ರಿಗೊಂದು ಸೈಟ್ ತೊಗೋಬೇಕು ಅನ್ನೋದಾದ್ರೆ ಫಸ್ಟು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಬೇಕು, ಎರಡನೇ ಡಾಕ್ಯುಮೆಂಟೇಷನು, ಮತ್ತು ಅವ್ರಿಗೊಂದು ಕ್ಲಾರಿಟಿ, ನಂಬಿಕೆ ಅನ್ನೋದು ಬರಬೇಕು. ಫೈನಲಿ ರಿಜಿಸ್ಟ್ರೇಷನು ಅಥವಾ ಏನೇ ಪ್ರೋಸೆಸ್ ಇದ್ರೂ ಕೂಡ ಅದು ಸ್ಮೂತಾಗಿ ಆಗಬೇಕು. ಅಲ್ಟಿಮೇಟ್ಲಿ ಲೋನ್ ಫೆಸಿಲಿಟಿ ಎಷ್ಟೋ ಜನಕ್ಕೆ ಅದಿರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಿಮ್ಮ ಸಂಸ್ಥೆ ಕಲ್ಪಿಸ್ಕೊಡ್ತಾ ಇದೆಯಾ ಅಂತ ಹೇಳಿ ಹೇಗಿದೆ? ಹೌದು. ಈಗ ಪ್ರತಿಯೊಬ್ಬರು ಸೈಟ್ ತೊಗೋತಾರಂದರೆ ಮೇಯ್ನ್ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕು. ಕೆಲವ್ರಿಗೆ ಕೆಲ ಗ್ರಾಹಕರಿಗೆ ಏನಾಗುತ್ತೆ ಅಂತ ಅಂದರೆ ಸಿಬಿಲ್ ಚೆನ್ನಾಗಿರುತ್ತೆ, ಲೋನು ಯಾವುದೇ ರೀತಿ ಬ್ಯಾಂಕಲ್ಲಿ ನಾವು ಲಾಗಿನ್ ಮಾಡಿದ್ರೆ ಲೋನು ತಕ್ಷಣಕ್ಕೆ ಆಗುತ್ತೆ. ಕೆಲವು ನಿಮಗೆ ಗೊತ್ತಿದೆ ಅವ್ರಿಗೆ ಲೋನ್ಗಳು ಸಿಗುವಂಥದ್ದು ಸ್ವಲ್ಪ ಕಷ್ಟ ಅಂತ ಅಂದಾಗ ನಮ್ಮ ಸಂಸ್ಥೆಯಿಂದ ನೇರವಾಗಿ ಅವ್ರಿಗೆ ಸಾಲ ಸೌಲಭ್ಯ ನಾವು ಮಾಡಿಕೊಡ್ತೀವಿ. ಅಂದರೆ ನಮ್ಮ ಹತ್ರ ತೊಗೋಬೇಕು ಅಂತ ಒಂದು ಹೆಜ್ಜೆ ಮುಂದೆ ಬಂದರೆ ಅವ್ರಿಗೆ ನಾವು ಸೈಟ್ನ ತೊಗೊಳೋದಕ್ಕೆ ಯಾವ್ಯಾವ ದಾರಿ ನಾವು ಮಾಡಿಕೊಡ್ಬೇಕು ನಾವು ಮಾಡಿಕೊಡ್ತೀವಿ. ಯಾವುದೇ ರೀತಿ ತೊಂದರೆ. ಯೂಶಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಂತ ಹೇಳಿದ್ರೆ 70%, 80% ಇಷ್ಟು ಲೋನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಹೆಂಗೆ? ನಾವು 70%ವರೆಗೂ ನಾವು ಮಾಡಿಕೊಡ್ತೀವಿ. ಯಾವುದೇ ರೀತಿ ಇನ್ಕಮ್ ಪ್ರೂಫ್ ಬೇಡ ನಮಗೆ. ಕೇವಲ ಅವರ KYC ಡಾಕ್ಯುಮೆಂಟ್ ತೊಗೊಂಡು ನಾವು ನಮ್ಮ ಸೈಟ್ ಅಥವಾ ಏನು ನಿವೇಶನ ತೊಗೊತಾ ಇದ್ರೆ ಅದರ ಆಧಾರದ ಮೇಲೆ ನಾವು ಅವ್ರಿಗೆ ಲೋನ್ನ ಮಾಡಿ ರಿಜಿಸ್ಟರ್ ಮಾಡಿಕೊಡ್ತೀವಿ. ಓಕೆ. ಅಂದರೆ ಡ್ಯೂರೇಷನ್ ಏನಾದರೂ ಇರುತ್ತೆ? ಅಂದರೆ ಡ್ಯೂರೇಷನ್ ಅವ್ರು ಫ್ರೀಕ್ವೆಂಟ್ 10 ಇಯರ್ಸ್, 15 ಇಯರ್ಸ್, 20 ಇಯರ್ಸ್ಗೆ ಅವರು EMIನ ಮಾಡ್ಕೋಬೋದು. ಓಕೆ. ಫೀಡ್ಬ್ಯಾಕ್ ಹೆಂಗಿದೆ ಕಸ್ಟಮರ್ಸ್ದು? 7,000+ ಅಂದರೆ ಇಟ್ ಈಸ್ ಹ್ಯೂಜ್. ಹೌದು. ಬಹಳಷ್ಟು ಜನರ ಆಸೆ ಅನ್ನೋದು ಈ ಮೂಲಕ ಈಡೇರಿದೆ. ಕಸ್ಟಮರ್ ಯಾವತ್ತೋ ಒಂದು ದಿವಸ ಬರ್ಬೋದು, ನಿಮ್ಮನ್ನು ಭೇಟಿ ಆಗ್ಬೋದು, ಸರ್ ಭಾಳ ಚೆನ್ನಾಗಿದೆ, ವಿ ಆರ್ ವೆರಿ ಹ್ಯಾಪಿ, ನಿಮ್ಮಿಂದ ನಾವೊಂದು ನಿವೇಶನ ನಮ್ಮದು ಅಂತ ಒಂದು ಸೈಟ್ ನಾವು ತೊಗೊಂಡ್ವಿ, ಈ ಥರ ಡೆಫಿನೆಟ್ಲಿ ಫೀಡ್ಬ್ಯಾಕ್ಸ್ ಬಂದಿರುತ್ತೆ. ಏನು ಹೇಳ್ತಾರೆ? ಹೌದು. ಈಗ 7,000 ಕಸ್ಟಮರ್ಸ್ ಅಂತ ಅಂದರೆ ನಮ್ಮ ಹಳೆ ಗ್ರಾಹಕರೇ ಇರ್ತಾರೆ. ಈಗ ನಾಮಿನಲ್ ಪ್ರೈಸ್ಗೆ ಅವರು 600 ಸ್ಕ್ವೇರ್ ಫೀಟ್ಗೆ, 500 ಸ್ಕ್ವೇರ್ ಫೀಟ್ಗೆ, 499 ಈ ಥರ ಅವರು ತೊಗೊಂಡಾಗ ಇವತ್ತು ಅದು 4ರಿಂದ 5 ಪಟ್ಟು ಅವ್ರಿಗೆ ಮಾರ್ಕೆಟಲ್ಲಿ ಅದು ಹಣ ದ್ವಿಗುಣ ಆಗಿದೆ ಅಂತ ಅಂದಾಗ ಅವ್ರಿಗೆ ಆಬ್ವಿಯಸ್ಲಿ ಖುಷಿ ಇದ್ದೇ ಇರುತ್ತೆ. ಅವರು ಈಗ ನಮ್ಮ ಹೊಸದಾಗಿ ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡಿದಾಗ ನಮಗೆ ಅವರೇ ಮೇಯ್ನ್ ಕಸ್ಟಮರ್ಸ್ಗಳು. ಖುಷಿ ಅವ್ರಿಗೆ. ಈಗ ಅವರು ತೊಗೊಂಡಿರೋಂಥ ಲೇಔಟಲ್ಲಿ ಮನೆಗಳು ನಿರ್ಮಾಣ ಆಗ್ತಾ ಇರುತ್ತೆ, ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಬಂದಿರ್ತೀವಿ. ಅವರು ನಿಜವಾಗ್ಲೂ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಅವರೇ ಸುಮಾರು ಜನ ಕಸ್ಟಮರ್ ಅವ್ರ ಕಷ್ಟಕ್ಕೆ 3 ಪಟ್ಟು 4 ಪಟ್ಟು ಸೇಲ್ ಮಾಡ್ಕೊಂಡಿದ್ದಾರೆ, ಮನೆ ನಿರ್ಮಾಣ ಮಾಡಿದ್ದಾರೆ, ಬಾಡಿಗೆಗಳು ಕೊಟ್ಟಿದ್ದಾರೆ. ಆ ಥರ ಎಲ್ಲ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ ನಮ್ಗೆ. ಕೆಲವೊಬ್ರದ್ದು ಗೊತ್ತಿಲ್ಲ ಈ ಥರದ್ದು. ಕೆಲವೊಂದು ಕಸ್ಟಮರ್ ಇರ್ಬೋದು ನಿಮ್ಮ ಹತ್ರ ಸೈಟ್ ತೊಗೊಂಡಿರ್ತಾರೆ, ಅವ್ರ ಕಷ್ಟ ಕಾಲ ಅಂದರೆ ವಾಪಸ್ ನಿಮ್ಮ ಹತ್ರನೇ ರಿಟರ್ನ್ ಮಾಡುವಂಥದ್ದು, ಈ ಥರದ್ದೆಲ್ಲ ಅವಕಾಶಗಳಿದೆಯಾ? ಖಂಡಿತ. ಇವಾಗ 500ಕ್ಕೆ ಹೆಚ್ಚು ಸಿಬ್ಬಂದಿಗಳಿದ್ದೀವಿ ಅನ್ನೋದು ಅಲ್ಲದೆ ನಮ್ಮದು 50% ಮಾರ್ಕೆಟಿಂಗ್ ಟೀಮೇ ಇದೆ. ನಾವು ಅವ್ರಿಗೆ ಸೇಲ್ ಮಾಡೋದಕ್ಕೆ, ರೀಸೇಲ್ ಮಾಡೋದಕ್ಕೆ ನಾವು ಸಹಾಯ ಮಾಡೇ ಮಾಡ್ತೀವಿ. ಡೆಫಿನೆಟ್ಲಿ ಸಿಬ್ಬಂದಿ ಥ್ರೂನೇ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಸೈಟ್ ತೊಗೊಂಡವರು ಒಂದೊಳ್ಳೆ ಫೀಡ್ಬ್ಯಾಕನ್ನು ಕೊಟ್ಟಿರ್ತಾರೆ. ಆ ಥರ ಫೀಡ್ಬ್ಯಾಕ್ ರಿಪೀಟೆಡ್ಲಿ ಬಂದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋದಿಲ್ವಾ? ಇಲ್ಲ ಇನ್ನೂ ದೊಡ್ಡ ಪ್ರಾಜೆಕ್ಟ್, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಈ ಥರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಜಾಸ್ತಿ ಆಗುತ್ತೆ ಅಂತ ಅನ್ಸೋದಿಲ್ವಾ? ಖಂಡಿತ. ಇವಾಗ ನಾವು ಆಸ್ತಿ ಅವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೂ ಒಂದು ಎಮೋಷನಲ್ ಫೀಲಿಂಗ್ಸ್. ಇಂಥ ಸ್ವೀಟ್ ಹೋಮ್ ಅವ್ರು ಬಂದರು, ರಿಜಿಸ್ಟರ್ ಮಾಡಿಕೊಟ್ರು, ನಮ್ಮ ಕಷ್ಟ ಕಾಲದಲ್ಲಿ ಸೇಲ್ ಮಾಡಿ ನಮಗೆ ದುಡ್ಡಾಯಿತು, ಮಗಳು ಮದುವೆಗೆ ಸೇಲ್ ಮಾಡಿದೆ ದುಡ್ಡಾಯಿತು, ಎಜುಕೇಷನ್ಗೆ ಮಗಳು ಎಜುಕೇಷನ್ಗೆ ಯೂಸ್ ಆಯಿತು ಅಂತ ಫೋನ್ ಮಾಡಿ ಹೇಳ್ತಾರೆ. ಖಂಡಿತ ಹೇಳ್ತಾರೆ. ನಮ್ಮ ಸಿಬ್ಬಂದಿಗಳು ಬಂದು ಹೇಳ್ತಾ ಇರ್ತಾರೆ, ಸರ್ ನಮ್ಮ ಕಸ್ಟಮರ್ ಈ ಥರ 500 ರೂಪೀಸ್ ತೊಗೊಂಡಿದ್ರಲ್ಲ 3 ಇಯರ್ಸ್, ಇವತ್ತಿಗೆ 2,500 ಸೇಲ್ ಮಾಡಿಕೊಂಡ್ರು ಸರ್, OLX ಎಲ್ಲ ಹಾಕಿ ಈ ಥರ ಮಾಡಿ ಸೇಲ್ ಮಾಡಿಕೊಂಡ್ರು ಸರ್ ಅಂತೆಲ್ಲ ಹೇಳಿದಾಗ ನಮಗೂ ಖುಷಿ ಆಗುತ್ತೆ. ಓಕೆ, ನಾವೊಬ್ರಿಗೆ ರಿಜಿಸ್ಟರ್ ಮಾಡಿಕೊಟ್ವಿ, ಅವರು ನಮ್ಮಿಂದ ಅನುಕೂಲ ಮಾಡಿಕೊಂಡ್ರು, ಅವ್ರಿಗೆ ಯಾವುದೇ ಅನುಕೂಲ ಆಗಲಿಲ್ಲ, ಓಕೆ ಅವ್ರಿಗೊಂದು ಏನೋ ಒಂದು ಯೂಸ್ಫುಲ್ ಆಯ್ತಲ್ಲ ಅನ್ನೋದು ನಮಗೊಂಥರ ತೃಪ್ತಿ ಆಗುತ್ತೆ. ಯೂಶಲಿ ಈ ಥರದ್ದೆಲ್ಲ ಸೈಟ್ ಅಂದಾಗ ಏನಾದರೂ ಆಫರ್ಗಳಲ್ಲಿ ಸಿಗ್ಬೋದಾ? ಕೆಲವೊಮ್ಮೆ ಈ ಥರದ್ದೆಲ್ಲ ರಿಯಲ್ ಎಸ್ಟೇಟ್ ಅಂದಾಗ ಆಫರ್ಗಳನ್ನು ಬಿಡ್ತಾರೆ, ಅಂದರೆ ಕಡಿಮೆ ಪ್ರೈಸಲ್ಲಿ, ಈ ಥರದ್ದೆಲ್ಲ ಕೆಲವೊಂದು ಇರುತ್ತೆ. ಸೊ ನಿಮ್ಮ ಸಂಸ್ಥೆಯಲ್ಲಿ ಏನಾದರೂ ಸ್ಕೀಮ್ಸ್ ಈ ಥರ ಏನಾದರೂ ಇದೆಯಾ? ಪ್ಲ್ಯಾನ್ಸ್ ಏನಾದರೂ ಇದೆಯಾ ಅಥವಾ ಈ ಹಿಂದೆ ಏನಾದರೂ ಮಾಡಿದ್ದಿದೆಯಾ? ಓಕೆ, ನಾನು ಗ್ರಾಹಕರಿಗೆ ಏನು ಹೇಳ್ತೀನಿ ಅಂತಂದರೆ, ಕಡಿಮೆ ಪ್ರೈಸ್ ಅಂತ ನೋಡಬೇಡಿ ಎಲ್ಲೂ. ಫಸ್ಟು ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಕಡಿಮೆಗೆ ಸಿಗುತ್ತೆ ಅಂತ ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಆ ಕಡಿಮೆ ದುಡ್ಡು ಕಳ್ಕೊಳ್ಳೋದು ಹೆಂಗಿರುತ್ತೆ, ನೀವು ಕರೆಕ್ಟಾದ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿ ನಾವು ಲೋನು ಅದೇ ಸ್ಕೀಮ್ ಅದನ್ನ ಮಾಡಿಕೊಡ್ತೀವಿ, ಅದನ್ನು ನೀವು ಮಾಡಿ ಇವಾಗ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸು, ಕಂಪೇರ್ ಮಾಡ್ತಾರೆ, ಸರ್ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಸುತ್ತ 1 ಕಿಲೋಮೀಟ್ರಲ್ಲಿ 1,000 ರೂಪೀಸ್ ಸಿಗುತ್ತೆ, ಈ ಥರ ಕಂಪೇರ್ ಕಡಿಮೆಗೆ ಸಿಗುತ್ತೆ ಅಂತ
ನೀವು ಮೊದಲು ನಮ್ಮ ಅಪ್ರೂವಲ್ಸ್ನ ನೋಡಿ, ಎಲ್ಲಿ ಯಾವ ರೀತಿ ಅಪ್ರೂವಲ್ಸ್ ಮಾಡಿದ್ದೀವಿ, ನಮ್ಮ ಅಮ್ಯುನಿಟೀಸ್ಗಳನ್ನ ನೋಡಿ. ನೀವು ನಿಮಗೆ ತೊಗೊಂಡ್ಮೇಲೆ ನಿಮಗೆ ತಿರ್ಗಾ ಭವಿಷ್ಯದಲ್ಲಿ ರೀಸೇಲ್ ಮಾಡೋದಕ್ಕೆ ಅಥವಾ ನೀವು ಸೇಲ್ ಮಾಡೋದಕ್ಕೆ ನಿಮಗೆ ಅದು ಈಸಿ ಆಗಿರಬೇಕು. ನೀವು ತೊಗೊಂಡ್ಮೇಲೆ ಸೇಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ನಾನು ಲೀಗಲಿ ಕಾಂಪ್ಲಿಕೇಟ್ ಆಯಿತು ಅಂದಾಗ ನೀವು ಕಡಿಮೆಗೆ ತೊಗೊಂಡ್ರು ಅದು ಲಾಸ್ ಆದರೆ ನಿಮಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ? ಇದನ್ನು ನಾವು ಮೇಯ್ನಾಗಿ ಕಸ್ಟಮರ್ಸ್ಗೆ ಹೇಳ್ತೀವಿ. ನಮ್ಮ ಹತ್ರ ಬರೋರು ಬಾರ್ಗೇನಿಂಗ್ ಮಾಡಬೇಕಾದ್ರೆ ನಾವು ಇದೇ ಫಸ್ಟ್ ಹೇಳೋದು, ಸರ್ ಅಲ್ಲಿ ಕಡಿಮೆಗೆ ಸಿಗುತ್ತೆ, ಇಲ್ಲಿ ಕಡಿಮೆ ಸಿಗುತ್ತೆ. ನೀವು ಕಡಿಮೆ ನೋಡಬೇಡಿ ಸರ್, ನಾವು ಫಸ್ಟು ಡಾಕ್ಯುಮೆಂಟೇಶನ್ ನೋಡಿ, ಅಲ್ಲಿರೋಂಥ ಅಮ್ಯುನಿಟೀಸ್ ನೋಡಿ, ನಾವು ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ, ನಾವು ಭವಿಷ್ಯದಲ್ಲಿ ಸೇಲ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತಾ, ಅಥವಾ ಮನೆ ನಿರ್ಮಾಣ ಮಾಡೋಕ್ಕೆ ಸರ್ಕಾರದಿಂದ ನಿಮ್ಗೆ ಪರ್ಮಿಷನ್ ಕೊಡ್ತಾರಾ? ಈಗ ಕಡಿಮೆ ದುಡ್ಡು ಅಂತ ತೊಗೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ, ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಡಲ್ಲ ಲೋಕಲ್ ಅಥಾರಿಟಿಯಿಂದ, ನಿಮಗೆ DC ಕನ್ವರ್ಷನ್ ಆಗಿಲ್ಲ, ನಿಮ್ಮ ಲೇಔಟ್ ಅಪ್ರೂವ್ಡ್ ಆಗಿಲ್ಲ, ನಿಮಗೆ ಬೆಸ್ಕಾಮಿಂದ ಇನ್ನೂ ಪರ್ಮಿಷನ್ ಬಂದಿಲ್ಲ ಅಂತಾರೆ. ಅವಾಗ ಅವ್ರು ಯಾವ ಓನರ್ನ ಹುಡ್ಕೊಂಡು ಹೋಗ್ತಾರೆ, ಯಾರನ್ನ ಹುಡ್ಕೊಂಡು ಹೋಗ್ತಾರೆ? ಮೊದಲನೇದಾಗಿ ನೀವೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ. ಕಡಿಮೆ ಸಿಗುತ್ತೆ, ಅಲ್ಲಿ ಸೈಟ್ ತೊಗೊಂಡ್ರೆ ಗೋಲ್ಡ್ ಕೊಡ್ತಾರೆ, ಅಲ್ಲಿ ಇದು ಕೊಡ್ತಾರೆ, ಅದು ಕೊಡ್ತಾರೆ. ಅದೆಲ್ಲ ನೀವು ತೊಗೊಳಕ್ಕೆ ಬಂದಿರೋದು ಸೈಟ್ನ, ಗೋಲ್ಡ್ ಅಲ್ಲ. ವೆರಿ ನೈಸ್. ಏನು ತೊಗೊಂಡೋಗಿ ಬಂದಿದ್ರೆ ಅದನ್ನ ವೆರಿಫೈ ಮಾಡಿ ಫಸ್ಟು. ಫ್ರೀಯಾಗಿ ಕೊಡೋದಕ್ಕೆ ನೀವು ಆಸೆ ಬಿಡಬೇಡಿ ಅಂತ. ಮುಂದಿನ ಏಮ್, ಗುರಿ ಏನು ಇಟ್ಕೊಂಡಿದ್ದೀರಿ? ಮುಂದಿನ ಗುರಿ ನಾವು 500 ಸಿಬ್ಬಂದಿಗಳನ್ನ ನಾವು 5,000 ಮಾಡಬೇಕು, 10,000 ಮಾಡಬೇಕು ಅನ್ನೋದಿದೆ. ಎಲ್ಲ ಜಿಲ್ಲೆಗಳಲ್ಲೂ ನಾವು ಬ್ರಾಂಚಸ್ನ ಸ್ಥಾಪನೆ ಮಾಡಬೇಕು ಅಂತ ಇದೆ. ಪ್ರಾಜೆಕ್ಟ್ಗಳು 50 ಮಾಡಬೇಕು ಅನ್ನೋದಿದೆ. ಅದ್ರ ನಿಟ್ಟಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸೂರಾಗಬೇಕು, ಎಲ್ರಿಗೂ ಮನೆ ಕಟ್ಟಬೇಕು, ಇದೇ ನಮ್ಮ ಆಸೆ. ನಿಮ್ಮ ಜರ್ನಿ ಕ್ಲಿಯರ್ ಇರುತ್ತೆ, ಅಂದರೆ ನಿಮ್ಮ ಥಾಟ್ಸ್ ಕ್ಲಿಯರ್ ಇರುತ್ತೆ. ಸಮ್ಟೈಮ್ಸ್ ನೆಗೆಟಿವ್ ಫೀಡ್ಬ್ಯಾಕ್ ಅಥವಾ ನೆಗೆಟಿವ್ ಟೀಕೆ ಟಿಪ್ಪಣಿ ಏನಾದರೂ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಏನಾದರೂ ನೆಗೆಟಿವ್ ಕಮೆಂಟ್ಸ್ ಹಾಕಿದಾಗ? ಟೀಕೆ ಟಿಪ್ಪಣಿಗಳು ಇರಲೇಬೇಕು. ಎಲ್ಲರೂ ಹೊಗಳ್ತಾ ಇದ್ರೆ ಅದು ನಮ್ಮ ಮಿಸ್ಟೇಕ್ಸ್ ಏನಿದೆ, ಅವರು ಟೀಕೆ ಟಿಪ್ಪಣಿ ಮಾಡ್ತಾ ನಾವು ಕರೆಕ್ಟ್ ಆಗ್ತಾ ಇರ್ತೀವಿ. ವೆರಿ ನೈಸ್. ಇಲ್ಲ ಅಂತಂದರೆ ಎಲ್ಲರೂ ಹೊಗಳ್ತಾ ಇದ್ರೆ ಏನು ನಾವು ತಪ್ಪು ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗಲ್ಲ. ಅದು ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಕೆಲವ್ರು ಬೇಕು ಅಂತಲೇ ಟೀಕೆ ಟಿಪ್ಪಣಿ ಮಾಡ್ತಾರೆ, ನಮ್ಮ ಕಾಂಪಿಟೇಟರ್ಸು. ಅದು ಗೊತ್ತಿದೆ ನಿಮಗೂ, ಯಾವ ಥರ ಏನು ಎಲ್ಲ ಗೊತ್ತಿದೆ. ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದೀವಿ, ಅದಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ ನಾವು ಅದಕ್ಕೆ ಭರವಸೆ ಇಟ್ಕೊಂಡು. ಇವತ್ತಿನ ನಮ್ಮ ಈ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಯೂತ್ ಐಕಾನ್ ಥರ ಕಾಣ್ತಾ ಇದ್ರಿ. ಬಿಕಾಸ್ ಯಂಗ್ ಏಜಲ್ಲಿ ಇವತ್ತು ದೊಡ್ಡ ರೆಸ್ಪಾನ್ಸಿಬಿಲಿಟಿ, 500ಕ್ಕೂ ಹೆಚ್ಚು ಸಿಬ್ಬಂದಿ, 7,000ಕ್ಕೂ ಹೆಚ್ಚು ಕಸ್ಟಮರ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ಯೂತ್ಸಿಗೆ ಏನು ಸಂದೇಶ ಕೊಡ್ತೀರಿ, ಏನು ಮೆಸೇಜ್ ಕೊಡ್ತೀರಿ ಕಾರ್ಯಕ್ರಮದ ಮೂಲಕ? ಯೂತ್ ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ನಾನು ಮೊದಲೇ ನಿಮ್ಗೆ ಹೇಳಿದೆ, ಇವತ್ತು ನಾನು ಡಿಸೈಡ್ ಮಾಡಿ ನಾಳೆ ಏನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಾಲೆಜ್ ಇರಬೇಕು, ಕಂಪ್ಲೀಟ್ ನಾಲೆಜ್. ಯಾವುದೇ ಒಂದು ಫೀಲ್ಡು, ಯಾವುದೇ ಇಂಡಸ್ಟ್ರಿ ಏನೇ ಅಂತಂದ್ರೂ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಿರಬೇಕು. ಇವಾಗಿನ ಯೂತನ ಸ್ಪೀಡ್ ಅಂತಂದರೆ ನಾನು ನಾಳೆ ಸ್ಟಾರ್ಟ್ ಮಾಡೋ ನಾಳಿದ್ದೇ ದುಡ್ಡು ಮಾಡಿಬಿಡ್ಬೇಕು ಬಂದಿರುತ್ತೆ ಅಂತ. ನಾವು 15-20 ವರ್ಷ ಅಂತಂದ್ರೂ ಅದ್ರದ್ದು ಅನುಭವಗಳನ್ನ ನೀವು ತೊಗೋಬೇಕು. ಇವಾಗ ನಾವು 5 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ, ನಾವು ಇವತ್ತು ರಿಸಲ್ಟ್ ನೋಡ್ತಾ ಇದ್ದೀವಿ ನೋಡಿ. ಆ ಥರ ನೀವು ಮೊದಲು ಯೂತ್ಸ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ಸ್ಪೀಡ್ ಬೇಡ, ಯಾವುದೇ ರೀತಿ ನೀವು ಎಕ್ಸ್ಪೀರಿಯನ್ಸ್ನ ತಗೊಳ್ಳಿ, ಸ್ಲೋ ಸ್ಟಡಿ ಆ್ಯಂಡ್ ವಿನ್ ಅಂತ. ರೈಟ್. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಈ ಸ್ವೀಟ್ ಹೋಮ್ ರಿಯಾಲಿಟಿ ಅನ್ನುವಂತಹ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಆಯಿತು, ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ವೀಟ್ ಹೋಮ್ ರಿಯಾಲಿಟಿ MD ಆಗಿರುವಂತಹ ಹರೀಶ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಅದೆಷ್ಟು ಜನ ಕನಸನ್ನು ಕಂಡಿರ್ತಾರೆ, ತಮ್ಮದೇ ಆದಂತಹ ಸೂರನ್ನು ಮಾಡ್ಕೊಳ್ಬೇಕು, ನನ್ನದೇ ಆದಂತಹ ಒಂದು ಗೂಡಿರಬೇಕು ಅಂತೇಳಿ. ಆದರೆ ಅದೆಷ್ಟೋ ಜನರಿಗೆ ಅದು ಸಾಧ್ಯವಾಗಿರೋದಿಲ್ಲ. ಈ ನಿಟ್ಟಿನಲ್ಲಿ ಸ್ವೀಟ್ ಹೋಮ್ ರಿಯಾಲಿಟಿ ನಿಮ್ಮ ಜೊತೆಗಿರುತ್ತೆ. ನಿಮ್ಮದೇ ಆದಂತಹ ಗೂಡನ್ನು ಅಥವಾ ನಿವೇಶನವನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಹಕಾರಿಯಾಗಿರುತ್ತೆ. ಇಲ್ಲಿ ನೋಡಿ, 500ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ. ಅವರು ನಿಮಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಖಂಡಿತ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಇದೇ ರೀತಿಯ ಆಸೆಗಳನ್ನು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮದೇ ಆದಂತಹ ಕನಸಿನ ಮನೆಯನ್ನು ಸಾಕಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.